ವಿಶ್ವ ಶ್ವಾನ ದಿನ ಹಿನ್ನೆಲೆ ನಾಯಿಗಳಿಗೆ ಪೂಜೆ ಮಾಡಿ ಕೇಕ್ ಕಟ್ಟಿಂಗ್ ಮಾಡಿಸುವ ಮೂಲಕ ಶ್ವಾನ ಪ್ರೇಮಿಯೊಬ್ಬರು ಗಮನ ಸೆಳೆದಿದ್ದಾರೆ. ಮೈಸೂರಿನ ಕಲ್ಯಾಣಗಿರಿಯ ರೇವಣ್ಣ ಎಂಬವರು ತಮ್ಮ ಸಾಕು ಶ್ವಾನಗಳಿಗೆ ಕೇಕ್ ಕಟ್ ಮಾಡಿಸಿದರು. ಟೊಮೆಟೊ, ಸೀಜು, ಪಿಂಕಿ, ಸಿದ್ದು, ಜಗ್ಗು ಎಂಬ 5 ಶ್ವಾನಗಳಿಗೆ ಹಾರ ಹಾಕಿ ಪೂಜೆ ಮಾಡಿ ಆರತಿ ಬೆಳಗಿದ್ದಾರೆ. ಬಳಿಕ ಕೇಕ್ ಕಟ್ಟಿಂಗ್ ಮಾಡಿಸುವ ಮೂಲಕ ವಿಶೇಷವಾಗಿ ಶ್ವಾನ ದಿನಾಚರಣೆ ಆಚರಣೆ ಮಾಡಲಾಯಿತು. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ. ಹಾವೇರಿ ತಾಲೂಕಿನ ದೇವಗಿರಿ ಮತ್ತು ವರದಾಹಳ್ಳಿ ರಸ್ತೆಯಲ್ಲಿ ಚಿರತೆ ಕಾಣಿಸಿಕೊಂಡಿದೆ. ಚಿರತೆ ನೋಡಿ ಭಯಗೊಂಡ ರೈತರು ಜಮೀನಿನಿಂದ ಮನೆಗೆ ಓಡಿದ್ದಾರೆ. ಕೆಲ ದಿನಗಳ ಹಿಂದಷ್ಟೇ ದೇವಗಿರಿ ಗ್ರಾಮದ ಸುತ್ತಮುತ್ತಲಿನ ಭಾಗದಲ್ಲಿ ಚಿರತೆ ಹೆಜ್ಜೆ ಗುರುತು ಪತ್ತೆಯಾಗಿತ್ತು. ಇದೀಗ ರೈತರ ಕಣ್ಣಿಗೆ ಚಿರತೆ ಕಾಣಿಸಿಕೊಂಡಿದ್ದು ಆತಂಕ ಮೂಡಿಸಿದೆ. ರೈತರ ಮೊಬೈಲ್ನಲ್ಲಿ ಚಿರತೆ ವಿಡಿಯೋ ಸೆರೆಯಾಗಿದ್ದು ಚಿರತೆ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆಗೆ ರೈತರು ಒತ್ತಾಯಿಸಿದ್ದಾರೆ. ಮೈಸೂರಿನ ಇಲವಾಲದ ಆರ್ಎಂಪಿ ಕಾರ್ಖಾನೆ ಆವರಣದಲ್ಲಿ ಹುಲಿ ಕಾಣಿಸಿಕೊಂಡಿದ್ದು ಆತಂಕ ಮೂಡಿಸಿದೆ. ಸಂಜೆ ಗಸ್ತು ತಿರುಗುವಾಗ ಭದ್ರತಾ ಸಿಬ್ಬಂದಿಗೆ ಹುಲಿ ಕಾಣಿಸಿಕೊಂಡಿದೆ. ರಸ್ತೆ ಪಕ್ಕ ವಿರಾಜಮಾನನಾಗಿ ಹುಲಿ ಕುಳಿತಿರುವ ದೃಶ್ಯ ಸಿಬ್ಬಂದಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಳೆದ ಕೆಲ ದಿನಗಳಿಂದ ಆರ್ಎಂಪಿ ಕಾರ್ಖಾನೆ ಸುತ್ತಮುತ್ತ 3 ಹುಲಿ ಕಾಣಿಸಿಕೊಂಡಿದ್ದು ಹುಲಿ ಸೆರೆಗೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಕೊಡಗು ಜಿಲ್ಲೆಯಲ್ಲೂ ಕಾಡಾನೆ ಹಾವಳಿ ಶುರುವಾಗಿದೆ. ಕುಶಾಲನಗರ ತಾಲೂಕಿನ ದಾಸವಾಳ ಗ್ರಾಮದಲ್ಲಿ ಕಾಡಾನೆ ದಾಳಿಯಿಂದ ಮನೆಯೊಂದಕ್ಕೆ ಹಾನಿಯಾಗಿದೆ. ಪಿಕೆ ರಾಮನ್ ಎಂಬವರಿಗೆ ಸೇರಿದ ಮನೆಗೆ ಸಣ್ಣ ಪ್ರಮಾಣದ ಹಾನಿಯಾಗಿದೆ. ಕಾಡಾನೆ ದಾಳಿಯಿಂದ ಗ್ರಾಮಸ್ಥರು ಭಯಭೀತರಾಗಿದ್ದು ಕಾಡಾನೆ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆಗೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಬೇವಿನ ಮರವೇರಿ ಕುಳಿತಿದ್ದ ಕರಡಿಯನ್ನ ಅರಣ್ಯ ಇಲಾಖೆ ಸಿಬ್ಬಂದಿ ಹರಸಾಹಸ ಪಟ್ಟು ರಕ್ಷಿಸಿದ್ದಾರೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಚಂದ್ರಶೇಖರಾಪುರ ಗ್ರಾಮದಲ್ಲಿ ಘಟನೆ ನಡೆದಿದೆ. ಚಂದ್ರಶೇಖರಾಪುರ ಗ್ರಾಮದ ಪಕ್ಕದಲ್ಲೇ ಕರಡಿ ಧಾಮವಿದೆ. ಹೀಗಾಗಿ ಕರಡಿಗಳು ಆಹಾರ ಹುಡುಕಿಕೊಂಡು ಗ್ರಾಮಗಳಿಗೆ ಬರುವುದು ಸಹಜವಾಗಿದೆ. ಇಂದು ನಸುಕಿನ ಜಾವ ಆಹಾರ ಹುಡುಕೊಂಡು ಕರಡಿ ಗ್ರಾಮಕ್ಕೆ ಬಂದಿದ್ದು ಕಾಡಿಗೆ ವಾಪಸ್ ಹೋಗುವ ವೇಳೆ ನಾಯಿಗಳು ಬೊಗಳಿದ ಕಾರಣ ಗಾಬರಿಗೊಂಡು ಬೇವಿನ ಮರ ಹತ್ತಿ ಕುಳಿತಿದೆ. ಇದನ್ನ ನೋಡಿದ ಗ್ರಾಮಸ್ಥರು ಅರಣ್ಯ ಅಧಿಕಾರಿಗಳಿಗೆ ವಿಷಯ ತಿಳಿಸಿದ್ದು ಗುಡೇಕೋಟೆ ಅರಣ್ಯ ಅಧಿಕಾರಿಗಳು ಕರಡಿಯನ್ನ ರಕ್ಷಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.